ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ. ಈ ದಿನ ನಾನು ಹೋಮ್ ಮೇಡ್ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಅದು ವಿತೌಟ್ ಶುಗರು, ಬೆಲ್ಲದಲ್ಲಿ ಮಾಡ್ತಾಯಿದ್ದೀನಿ. ಇಷ್ಟ ಇರೋರು ಸಕ್ಕರೆಲಿ ಕೂಡ ಮಾಡ್ಕೊಳ್ಬೋದು. ಐಸ್ ಕ್ರೀಮ್ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ಲ ಕಾಲಕ್ಕೂ ಐಸ್ ಕ್ರೀಮ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋನ ನಾನು ಸಮ್ಮರಲ್ಲೇ ಶೂಟ್ ಮಾಡಿದ್ದೆ. ಕಾರಣಾಂತರಗಳಿಂದ ನನಗೆ ಮನೆ ಶಿಫ್ಟಿಂಗು ಇದರಲ್ಲಿ ನನಗೆ ವಿಡಿಯೋ ಹಾಕೋಕ್ಕಾಗಲಿಲ್ಲ ಎಡಿಟ್ ಮಾಡಿ. ಹಾಗಾಗಿ ಇವಾಗ ಹಾಕ್ತಾಯಿದ್ದೀನಿ. ಮೊದಲಿಗೆ ಹಾಲನ್ನ ಕಾಯಕ್ಕೆ ಇಟ್ಕೊಳ್ತಾ ಇದ್ದೀನಿ. 1 ಲೀಟ್ರ್ ಹಾಲನ್ನ ಅರ್ಧ ಲೀಟ್ರಿಗೆ ಇಳಿಸ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಬರಲಿ ಅಂತಂತ ನಾನು ಇದಕ್ಕೆ ಹಾಲು ಪೌಡ್ರು ಕೂಡ ಸೇರಿಸಿದ್ದೀನಿ. ಫ್ರೂಟ್ಸ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇನ್ನೊಂದು ಪಾತ್ರೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ. ಆ್ಯಪಲ್ಲು, ಪೈನಾಪಲ್ಲು ಹಾಗೂ ದಾಳಿಂಬೆ ಕೂಡ ಬಿಡಿಸಿಟ್ಕೊಂಡಿದ್ದೀನಿ. ನಿಮಗೇನಾದ್ರು ಬೇರೆ ಫ್ರೂಟ್ಸ್ ಇಷ್ಟ ಆಗುತ್ತೆ ಅಂದರೆ ಅದನ್ನು ಕೂಡ ಸೇರಿಸ್ಕೋಬೋದು. ಏನೂ ಇಲ್ಲ, ಹೆಲ್ದಿ ಆಗಿರಲಿ ಅನ್ನೋದಕ್ಕೋಸ್ಕರ ನಾನು ಇಷ್ಟೆಲ್ಲ ಫ್ರೂಟ್ಸು ಹಾಕ್ತಾಯಿದ್ದೀನಿ. ಮತ್ತು ಕ್ವಾಂಟಿಟಿನೂ ರೈಸ್ ಆಗಲಿ ಅನ್ನೋದಕ್ಕೋಸ್ಕರ ಸೇರಿಸ್ಕೊಳ್ತಾ ಇದ್ದೀನಿ. ಶುಗರು ಹಾಕದೇ ಇರೋದ್ರಿಂದ ಶುಗರ್ ಕಂಟೆಂಟ್ ಸ್ವಲ್ಪ ಬರಲಿ ಅಂತ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಖರ್ಜೂರ ಎಲ್ಲನೂ ಪೌಡ್ರ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ನೈಸ್ ಬೇಕಂದರೆ ನೀವು ನೈಸ್ ಮಾಡೇ ಹಾಕ್ಕೋಬೋದು. ಕ್ರೀಮಿ ವರ್ಷನ್ ಬರುತ್ತೆ. ನಾನು ಸ್ವಲ್ಪ ಬಾಯಿಗೆ ಸಿಗಲಿ ಅನ್ನೋದಕ್ಕೋಸ್ಕರ ನಾನು ತರ್ತರಿಯಾಗಿ ಈ ರೀತಿ ಪುಡಿ ಮಾಡಿ ಕುದೀತಾ ಇರೋ ಹಾಲೊಳಗಡೆ ಹಾಕಿದ್ದೀನಿ. ಸಿಮ್ಮಲ್ಲಿಟ್ಟಿರೋದ್ರಿಂದ ನಿಮಗೆ ಅದು ಗೊತ್ತಾಗ್ತಾಯಿಲ್ಲ. ಜೊತೆಗೆ ಸ್ವೀಟ್ನೆಸ್ ಇನ್ನೂ ಸ್ವಲ್ಪ ಬರಲಿ ಅನ್ನೋದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ತೊಳ್ಕೊಂಡು ಖರ್ಜೂರನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಮಿಕ್ಸಿನಲ್ಲಿ ಅದನ್ನು ಸಹ ಪೌಡ್ರ್ ಮಾಡಿ ನಾನು ಇದೇ ಹಾಲಿಗೆ ಬೆರೆಸ್ತಾ ಇದ್ದೀನಿ. ಇದರಿಂದ ಸ್ವಲ್ಪ ಸ್ವೀಟ್ನೆಸ್ ಕೊಡಲಿ ಅನ್ನೋದಕ್ಕೋಸ್ಕರ ಅಷ್ಟೇ, ನ್ಯಾಚುರಲ್ ಸ್ವೀಟ್ಸ್ ಬರುತ್ತೆ ಅನ್ನೋದಕ್ಕೆ ಈ ರೀತಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ತೆಂಗಿನಕಾಯಿ ಕೂಡ ಸೇರಿಸ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ. ಇದನ್ನು ಸೇರಿಸೋದ್ರಿಂದ ಕ್ರೀಮ್ ಫಾರ್ಮು ಬರುತ್ತೆ ಮತ್ತು ಸ್ವಲ್ಪ ಶುಗರು ಆ್ಯಡ್ ಆಗುತ್ತೆ ಅಂತ ಅಷ್ಟೇ. ಇಷ್ಟೆಲ್ಲ ಆದರೂ ಕೂಡ ಸ್ವೀಟು ಕಡಿಮೆನೇ ಆಯಿತು. ಹಾಗಾಗಿ ಇದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ತಾ ಇದ್ದೀನಿ. ನೀವು ಬೇಕಾದ್ರೆ ಸಕ್ಕರೆ ಕೂಡ ಹಾಕ್ಕೋಬಹುದು. ನಾವು ಸ್ವಲ್ಪ ನ್ಯಾಚುರಲ್ ಆಗಿರಲಿ, ಹೆಲ್ದಿಯಾಗಿರಲಿ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ನೀವು ಇದನ್ನೆಲ್ಲ ಹಾಕಿ ರೂಮ್ ಟೆಂಪ್ರೇಚರ್ ಬರೋ ತನಕ ಇದನ್ನು ಆರಿಸಿ ಆಮೇಲೆ ನೀವು ಫ್ರೂಟ್ಸ್ ಹಾಕ್ಕೊಂಡು ನೀವು ಡೀಪ್ ಫ್ರೀಝರ್ನಲ್ಲಿ ಇಡಬೇಕಾಗಿ ಬರುತ್ತೆ. ನೋಡಿ, ಸ್ವಲ್ಪ ಸ್ವೀಟ್ ಸಾಕಾಗಲಿಲ್ಲ, ಅದಕ್ಕೋಸ್ಕರ ನಾನು ಬೆಲ್ಲ ಹಾಕಿ ಮಾಡ್ತಾಯಿದ್ದೀನಿ. ಬೆಲ್ಲ ಹಾಕಿ ಒಂದು 12 ಅವರ್ಸಾರು ನೀವು ಫ್ರೀಝರ್ನಲ್ಲಿಟ್ಟರೆ ಗಟ್ಟಿಯಾಗುತ್ತೆ. ಅದಕ್ಕೂ ಮುಂಚೆ ರೂಮ್ ಟೆಂಪರೇಚರಿಗೆ ಬಂದಮೇಲೆ ನಾನು ಈ ಫ್ರೂಟ್ಸ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಆಗ ಇನ್ನೂ ಚೆನ್ನಾಗಿರುತ್ತೆ, ಬಾಯಿಗೆಲ್ಲ ಸಿಗುತ್ತೆ, ಹೆಲ್ದಿಯಾಗಿರುತ್ತೆ. ಟೋಟಲಾಗಿ ಹೆಲ್ದಿ ಐಸ್ ಕ್ರೀಮ್ ಅಷ್ಟೇ. ಇದನ್ನು ನಾವು ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಫ್ರೀಝರ್ನಲ್ಲಿ ಒಂದು 8 to 9 ಅವರ್ಸ್ ಇಟ್ಟು ತಗೊಂಡು ತಿನ್ನಬಹುದು. ಹೊರಗಡೆ ಐಸ್ ಕ್ರೀಮ್ಗಿಂತ ಬಹಳ ಆರೋಗ್ಯಕರವಾಗಿರುತ್ತೆ. ಈ ರೀತಿ ಬಂದಿದೆ. ನಾನು ಕಪ್ನಲ್ಲಿ ಹಾಕಲಿಲ್ಲ, ಹಾಗೆಯೇ ಪಾತ್ರೆಯಲ್ಲೇ ಇಟ್ಟು ಐಸ್ ಕ್ರೀಮ್ ಮಾಡಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಹೇಳೋದನ್ನು ಮರಿಬೇಡಿ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಹೃತ್ಪೂರ್ವಕವಾದ ಧನ್ಯವಾದಗಳು.